ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ಒಂದು ಸಖತ್ತಾಗಿರುವಂತಹ ಚಿಪ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಲಕಾಯಿಯಿಂದ ಚಿಪ್ಸ್ ಮಾಡೋದು ಹೇಗೆ ಅಂತ ಬೇಕ್ರಿ ಸ್ಟೈಲಲ್ಲಿ. ಸೊ ಹಾಗಲಕಾಯಿ ಕಹಿ ಅಂತ ಕೆಲವರೆಲ್ಲ ತಿನ್ನೋದಿಲ್ಲ ಅಲ್ಲ, ಸೊ ಅದನ್ನು ನಾವು ಚಿಪ್ಸ್ ಥರ ಮಾಡಿಕೊಂಡು ತಿನ್ಬೋದು. ಸೊ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಕ್ರಿಸ್ಪಿಯಾಗಿ. ಅದಕ್ಕೆ ಯಾವ ಥರ ಬೇಕು ಅಂತ ನೋಡಿಕೊಂಡು ಮಾಡೋಣ. ಇದಕ್ಕೆ ನಾನಿಲ್ಲಿ ನಿಮಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ರೌಂಡ್ ಶೇಪಲ್ಲಿ, ಒಂದು ಸ್ವಲ್ಪ ಉದ್ದ ಸ್ಕ್ವೇರ್ ಶೇಪಲ್ಲೆಲ್ಲ ಕಟ್ ಮಾಡಿದ್ದೀನಿ. ಸೊ ನಾನಿಲ್ಲಿ ಒಂದು 5 ಹಾಗಲಕಾಯಿ ತೊಗೊಂಡಿದ್ದೀನಿ. ಸೊ ಆಲ್ರೆಡಿ ನಾನು 3 ಕಟ್ ಮಾಡಿದ್ದೆ, ಇನ್ನೂ 1-2 ಹಾಗೆ ಇಟ್ಕೊಂಡಿದ್ದೀನಿ ನಿಮಗೆ ತೋರಿಸೋಣ ಅಂತ. ಸೊ ಮೊದಲಿಗೆ ಅದನ್ನು ಒಂದು ಸತಿ ಸ್ವಲ್ಪ ತೊಳೆದ್ಬಿಟ್ಟು ನಾನು ಕಟ್ ಮಾಡಿದ್ದೀನಿ. ಮತ್ತು ನೆಕ್ಸ್ಟು ಕಟ್ ಮಾಡಾದಮೇಲೂ ಸಹ ಒಂದು ಸತಿ ತೊಳಿಬೇಕಾಗತ್ತೆ. ಸೊ ನೋಡಿ, ಈ ಥರ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡ್ಕೋಬೋದು. ನಾನಿಲ್ಲಿ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ, ಸಣ್ಣದಾಗಿ ಸ್ಲೈಸಾಗಿ. ತುಂಬ ದಪ್ಪಾಗಿ ಮಾಡ್ಕೋಬೇಡಿ, ಚೆನ್ನಾಗಾಗಲ್ಲ ಚಿಪ್ಸು. ಸೊ ನೆಕ್ಸ್ಟು ಫುಲ್ ಕಟ್ ಮಾಡಾಗಿದೆ. ಈಗ ಇದನ್ನು ಒಂದು ತಣ್ಣೀರಲ್ಲಿ ಹಾಕೋಣ. ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಅದಕ್ಕೆ ಇದೆಲ್ಲದನ್ನು ಹಾಕಿ ಒಂದು ಸರಿ ಮಿಕ್ಸ್ ಮಾಡೋಣ. ನೀರಲ್ಲಿ ಈ ಥರ ಎಲ್ಲ ಹಾಕ್ಕೊಬೇಕು. ಬೀಜ ಅದರಲ್ಲಿರೋದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಕಿದ್ರೆ ರಿಮೂವ್ ಮಾಡ್ಕೋಬೋದು. ನಾನು ಕೆಲವೊಂದು ರಿಮೂವ್ ಮಾಡಿದ್ದೀನಿ, ದೊಡ್ಡದಾಗಿರೋದು. ತುಂಬ ಚಿಕ್ಕದಾಗಿರೋದು ಅದು ತೆಗಿಯೋದಕ್ಕೆ ಬರಲ್ಲ, ಸೊ ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ, ಏನೂ ಆಗೋಲ್ಲ. ಸೊ ಈ ಥರ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ್ಬಿಟ್ಟು ಒಂದು ಸರಿ ವಾಶ್ ಮಾಡ್ಕೊಳ್ಳೋಣ. ಪುಡಿ ಉಪ್ಪು ಹಾಕ್ತಾ ಇದ್ದೀನಿ. ಸೊ ಕೆಲವರೆಲ್ಲ ಮಕ್ಕಳೆಲ್ಲ ತಿನ್ನಲ್ಲ ಅಲ್ವಾ, ನಾವು ಇವಾಗ ಪಲ್ಯ ಸಾಂಬಾರೆಲ್ಲ ಮಾಡಿದರೆ ಅದಕ್ಕೆ ಎಷ್ಟೇ ನಾವು ತುಂಬ ಕಹಿ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಬೆಲ್ಲ ಎಲ್ಲ ಹಾಕಿದರೆ ಕೆಲವು ಮಕ್ಕಳೆಲ್ಲ ತಿನ್ನಲ್ಲ. ಸೊ ಹಾಗಾಗಿ ಈ ಥರ ಕ್ರಿಸ್ಪಿಯಾಗಿ ನಾವು ಚಿಪ್ಸ್ ಥರ ಮಾಡಿಕೊಟ್ರೆ ಆರಾಮಾಗಿ ತಿಂತಾರೆ. ಸೊ ಈಗ ನಾನು ನೀರಿಂದ ತೆಗೆದು ಆಗಿದೆ. ಈಗ ಇದಕ್ಕೆ ನಾನಿಲ್ಲಿ ಈಗ ಇದಕ್ಕೆ ಏನೆಲ್ಲ ಬೇಕು ನೋಡೋಣ. ಒಂದು ಅಕ್ಕಿ ಹಿಟ್ಟು, ನೈಸಾಗಿ ಪುಡಿಯಾಗಿರುವಂತಹ ಪೌಡ್ರ್ ಆಗಿರುವಂತಹ ಅಕ್ಕಿ ಹಿಟ್ಟು 1 ಕಪ್ ಹಾಕೋತಾ ಇದ್ದೀನಿ. ಸೊ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ. ಹಾಗಾಗಿ ಈಗ ಒಂದು ಕಪ್ಪಷ್ಟು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲೋರು ಮತ್ತು ಅಕ್ಕಿ ಹಿಟ್ಟು ಎರಡು 1 ಕಪ್ ಹಾಕಿದ್ದೀನಿ, ನೋಡ್ತಾ ಇರ್ಬೋದು ನೀವು. ನೆಕ್ಸ್ಟ್ ಇಲ್ಲಿ ನಾನು ಕಡಲೆ ಹಿಟ್ಟು 1 ಕಪ್ ಹಾಕೋತಾ ಇದ್ದೀನಿ. ನಾನಿಲ್ಲಿ ಕೋಟಿಂಗ್ ಜಾಸ್ತಿ ಬೇಕು ಅಂತ 2 ಕಪ್ ಹಾಕ್ಕೊಂಡಿದ್ದೀನಿ. ನಿಮಗೆ ಕ್ರಿಸ್ಪಿ ಆಗಬೇಕು ಅಂದರೆ ನೀವು 1 ಕಪ್ ಹಾಕ್ಕೋಬೋದು. 1 ಕಪ್ ಸಾಕಾಗುತ್ತೆ. ನಾನಿಲ್ಲಿ 2 ಕಪ್ ಯೂಸ್ ಮಾಡಿದ್ದೀನಿ, ಸ್ವಲ್ಪ ಕೋಟಿಂಗ್ ಜಾಸ್ತಿ ಇಲ್ಲಿ ಅಂತ. ಯಾಕಂದರೆ ಇವತ್ತೇ ತಿಂದು ಖಾಲಿ ಮಾಡ್ತಿದ್ದಲ್ಲ, ಅದಕ್ಕೋಸ್ಕರ. ನೀವು ತುಂಬ ಜಾಸ್ತಿ ಮಾಡ್ತಿದ್ದೀರಾ ಅಂದರೆ ನೀವು 1 ಕಪ್ ಕಮ್ಮಿ ಮಾಡ್ಕೋಬೋದು, ಇಲ್ಲಾಂದರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿಕೊಂಡ್ರೆ ನಡೆಯುತ್ತೆ. ಈಗ ನಾನು ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಸೊ ಈಗ ನಾನು ಇದಕ್ಕೆ ಈಗ ನೆಕ್ಸ್ಟು ಸ್ವಲ್ಪ ನಾವು ಖಾರದ ಪುಡಿ ಹಾಕ್ಕೊಳ್ಳೋಣ. ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ನಿಮಗೆ ಸಿಕ್ಕಾಪಟ್ಟೆ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಬೋದು. ನಾನಿಲ್ಲಿ ಒಂದು 3-4 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಖಾರದ ಪುಡಿ. ಮೆಣಸಿನ ಪುಡಿನ ಹಾಕೋತಾ ಇದ್ದೀನಿ. ಚಿಲ್ಲಿ ಪೌಡರ್ ಆದ ನಂತರ ನೆಕ್ಸ್ಟು ನಾನಿಲ್ಲಿ ಧನಿಯಾ ಪೌಡರು, ಕೊತ್ತಂಬರಿ ಕಾಳಿಂದು ಪುಡಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಸ್ವಲ್ಪ ಚೂರು 1 ಸ್ಪೂನಷ್ಟು ಚಿಕನ್ ಮಸಾಲ ಆ್ಯಡ್ ಮಾಡ್ಕೊತೀನಿ. ನೀವು ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ನಾನು ಸ್ವಲ್ಪ ಫ್ಲೇವರ್ಗೋಸ್ಕರ ಅಷ್ಟೇ. ಹಾಗೆ ಒಂಚೂರು ಗರಂ ಮಸಾಲ ಹಾಕ್ಕೋಬೇಕು, ಒಂದು ಅರ್ಧ ಸ್ಪೂನ್ ಸಾಕು. ಸೊ ಈಗ ಇದಿಷ್ಟು ನೀರು ಹಾಕ್ದಂಗೆ ಹಾಗೇ ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲಿ ಪೌಡರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಿಮ್ಮ ಕೋಟಿಂಗು ಜಾಸ್ತಿ ಬೇಡ ಅಂದರೆ ನೀವು 1 ಕಪ್ಪು ಕಡಲೆ ಹಿಟ್ಟು ಕಮ್ಮಿ ಹಾಕಿ ಹೇಳಿದ್ನಲ್ಲ. ಸೊ ಯಾಕಂದರೆ ಕಡಲೆ ಹಿಟ್ಟು ಹಾಕಿದ್ರೆ ಸ್ವಲ್ಪ ಮೆತ್ತಗಂದರೆ ನಾವೇನಾದರೂ ಮಾಡಿದ ತಕ್ಷಣ ತಿಂದರೆ ಕ್ರಿಸ್ಪಿಯಾಗಿರುತ್ತೆ. ಆಮೇಲೆ ಒಂದು ಸ್ವಲ್ಪ ಬಿಸಿ ತಿಂತೀವಿ ಅಂದರೆ ಸ್ವಲ್ಪ ಮೆತ್ತಗಾಗುತ್ತೆ. ಹಾಗಾಗಿ ಕಡಲೆ ಹಿಟ್ಟು ಕಮ್ಮಿ ಹಾಕ್ಕೊಳ್ಳಿ ನಡೆಯುತ್ತೆ. ನನ್ನ ಮಗನೂ ತಿಂತಾನೆ ಅಂತ ಹೇಳಿ ನಾನು ಸ್ವಲ್ಪ ಜಾಸ್ತಿ ಹಾಕ್ತಿದ್ದೀನಿ ಅಷ್ಟೇ. ಸೊ ಈಗ ಇದಕ್ಕೆ ನಾನು ಹಾಗಲಕಾಯಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ನೀರು ಹಾಕ್ತಾಯಿಲ್ಲ, ಹಾಗೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನಂತರ ನಾನಿಲ್ಲಿ ನೀರು ಮಿಕ್ಸ್ ಮಾಡ್ತೀನಿ ಇದಕ್ಕೆ. ಸೊ ಈಗ ಈ ಥರ ಎಲ್ಲ ಒಂದು ರೌಂಡು ಫುಲ್ಲು ಕಲಿಸ್ಕೋಬೇಕು. ಈ ಥರ ತುಂಬ ಈಸಿಯಾಗಿ, ತುಂಬ ಬೇಗ, ಫಾಸ್ಟಾಗಿ, ಕ್ವಿಕ್ ಅಂತ ಮಾಡ್ಬೋದು ಫ್ರೆಂಡ್ಸ್. ನೀವು ಸಹ ಮನೇಲಿ ಟ್ರೈ ಮಾಡಿ ಒಂದು ಸರಿ, ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿರುತ್ತೆ.
ಇದು ಬೇಕ್ರಿ ಸ್ಟೈಲಲ್ಲೇ ನಾವು ಮಾಡ್ಕೊಂಡಂಗಿರುತ್ತೆ. ಸೊ ನೋಡ್ತಿದ್ದೀರಲ್ಲ, ಬೇಕ್ರಿಯಲ್ಲಿ ಏನಂದರೆ ಉದ್ದ ಅದನ್ನು ಕಟ್ ಮಾಡಿರ್ತಾರೆ, ನಾವಿಲ್ಲಿ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀವಿ. ನೀವು ಬೇಕಿದ್ರೆ ಅದೇ ಥರ ಟ್ರೈ ಮಾಡ್ಬೋದು. ಆಗ ನೀವು ಸ್ವಲ್ಪ 1 ಕಪ್ ಕಡಲೆ ಹಿಟ್ಟು ಕಮ್ಮಿ ಹಾಕ್ಕೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಸ್ವಲ್ಪ ಈಗ ನೀರು ಸೇರಿಸ್ತಾ ಇದ್ದೀನಿ. ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡೋಣ. ಈ ಥರ ಮಿಕ್ಸ್ ಮಾಡಬೇಕು. ಇದನ್ನು ಒಂದು ಅರ್ಧ ಗಂಟೆ ಇಲ್ಲಾಂದರೆ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಇಡಿ. 10 ಮಿನಿಟ್ಸ್ ಆದ ನಂತರ ನೀವು ಎಣ್ಣೆಲಿ ಕರೆದ್ರೆ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಒಂದು 10 ನಿಮಿಷ ನೆನೆಸಿಟ್ಟಿದ್ದೆ. ಈಗ ಎಣ್ಣೆ ಕಾದಿದೆ. ಈಗ ಇದನ್ನು ಎಣ್ಣೆಲಿ ಕರಿಯೋಣ. ದಿಢೀರಂತ ತುಂಬ ಫಾಸ್ಟಾಗಿ ಮಾಡ್ಬೋದು. ನೀವು ಒಂದ್ಸತಿ ಮನೇಲಿ ಖಂಡಿತ ಮಾಡಿ ನನ್ನ ರೆಸಿಪಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನೋಡಿ, ಈಗ ಇದು ಚೆನ್ನಾಗಿ ಎಣ್ಣೆ ಕಾದಿದೆ. ಸೊ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನಿಮಗೆ ಇನ್ನೊಂದು ಸ್ವಲ್ಪ ಕ್ರಿಸ್ಪಿ ಬರ್ತಾಯಿಲ್ಲ, ನಾವು ಮಾಡೋದು ಮೆತ್ತಗಿದೆ ಅಂತ ಅಂದರೆ ನಿಮ್ಗೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಅಂದರೆ ನೀವು ಈ ಥರ ಈಗ ಎಣ್ಣೆಲಿ ಕರಿತೀರಲ್ಲ, ಹಿಂಗೆ ಎಣ್ಣೆಲಿ ಕರೆದಾದ್ಮೇಲೆ ತೆಗಿತೀರಲ್ಲ, ತೆಗೆದಾದ್ಮೇಲೆ ನೀವೇನು ಮಾಡಬೇಕು, ಎಣ್ಣೆಯಿಂದ ಅರ್ತು ಮತ್ತೆ ತಿರ್ಗಾ ನೀವು ಎಣ್ಣೆ ಒಳಗಡೆ ಹಾಕಿ 1 ಸೆಕೆಂಡ್ ಹಿಂಗೆ ಅದನ್ನು ಅಲ್ಲಾಡಿಸ್ಬಿಟ್ಟು ಮತ್ತೆ ತೆಗೆದ್ರೆ ಸಾಕು. ಅವಾಗ ಇನ್ನೂ ತುಂಬ ಕ್ರಿಸ್ಪಿ ಬರುತ್ತೆ. ಬೇಕಿದ್ರೆ ಟ್ರೈ ಮಾಡಿ. ನಾನು ಅದೇ ಥರ ಹಿಂಗೆ ಸ್ವಲ್ಪ ಮೇಲೆ ಎತ್ತಿ ಮತ್ತೆ ಹಾಕಿಬಿಟ್ಟು ತೆಗಿತಾ ಇದ್ದೀನಿ. ಸೊ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ, ತಿನ್ಬೇಕಾದ್ರೆ ಕರುಮ್ ಅಂತ ಹೇಳಿ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಫಾಸ್ಟಾಗಿ ಆಗುತ್ತೆ. ನಾನು ಇದನ್ನು ಚೂರು ಕೋಟಿಂಗ್ ಜಾಸ್ತಿ ಆಯ್ತದು, ಚೂರು ಕಡಲೆ ಹಿಟ್ಟು ಜಾಸ್ತಿ ಹಾಕಿರೋದಕ್ಕೆ. ಬಟ್ ನಮಗೆ ಅಂದರೆ ತೊಂದರೆ ಇಲ್ಲ, ಮಕ್ಕಳಿಗೆಲ್ಲ ಆಗುತ್ತೆ. ಈಗ ನಾನು ಸ್ವಲ್ಪ ಹಿಟ್ಟು ಉಳಿದಿತ್ತಲ್ಲ, ಅದಕ್ಕೆ ನಾನು ಆಲೂಗಡ್ಡೆ ಸೇರಿಸ್ಬಿಟ್ಟು ಸಹ ಮಾಡಿದ್ದೀನಿ. ಹಾಗೆ ಚಿಕ್ಕದಾಗಿ ನೋಡ್ತಿರ್ಬೋದು ನೀವು, ನಮ್ಮದು ಹಾಗಲಕಾಯಿ ಚಿಪ್ಸ್ ರೆಡಿ ಆಗಿದೆ. ಅದೇ ಥರ ನೀವು ಆಲೂಗಡ್ಡೆನೂ ಮಾಡ್ಕೋಬೋದು. ನಾನು ಇಲ್ಲಿ ಪಕ್ಕದಲ್ಲಿ ಮಾಡಿಟ್ಟಿದ್ದೀನಲ್ಲ, ನೋಡಿದ್ರಲ್ಲ, ಅದೇ ಥರ ಫ್ರೆಂಚ್ ಫ್ರೈಸ್ ಥರ ಬರುತ್ತೆ. ಸೊ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಹಾಗಲಕಾಯಿ ಚಿಪ್ಸು, ನೋಡ್ತಿರ್ಬೋದು. ಸೊ ಇನ್ನು ನೀವು ಒಂದು ಸತಿ ನನ್ನ ಎಲ್ಲ ರೆಸಿಪಿಗಳನ್ನೂ ನೋಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ನಾನು ಎಲ್ರಿಗೂ ಕೇಳ್ತಾ ಇದ್ದೀನಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಎಲ್ಲ ವೀಡಿಯೋಸ್ನೂ ನೋಡಿ. ಹಾಗೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಾನು ಇದೇ ಥರ ಮತ್ತೆ ಬೇರೆ ಹೊಸ ವೀಡಿಯೋಗಳ ಜೊತೆಗೆ ಸಿಗ್ತೀನಿ ನಿಮಗೆ. ಸೊ ಅಲ್ಲಿವರೆಗೂ ಬಾಯ್, ಟಾಟಾ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.